ಎಸ್, ನಾವು ಬೈಬಲ್ ಅನ್ನು ತಗೊಳ್ಳೋಣ. ಎಲ್ಲರೂ ಬೈಬಲ್ ಓಪನ್ ಮಾಡ್ತೀವಿ. ಸಭೆಯ ಬೈಬಲ್ ಓಪನ್ ಕರೋ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 1ರಿಂದ 18. ರೆವಲ್ಯೂಷನ್ ಚಾಪ್ಟರ್ 30 1 to 18. ತಪ್ಪು ಪ್ರತಿಯೊಬ್ಬರು ಕೂಡ ಓದಿದರು ಗಟ್ಟಿಯಾಗಿ. ಸಮುದ್ರದಿಂದ ಮೃಗವು ಏಳು ಬರುವುದನ್ನು ಕಂಡೆನು. ಅದಕ್ಕೆ 7 ತಲೆಗಳು, 10 ಕೊಂಬುಗಳು, ಕೊಂಬುಗಳ ಮೇಲೆ 10 ಮುಕುಟಗಳು, ತಲೆಗಳ ಮೇಲೆ ದೇವದೂಷಣ ನಾಮಗಳು ಇದ್ದವು. ಪ್ರಕಾಶಿತ ಪುಸ್ತಕ 13 अध्याय 1 से 18. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕ್ರಿಸ್ತ ವಿರೋಧಿ ಗೌರ್ಮೆಂಟ್ ಹೇಗಿರ್ತದೆ? ಕ್ರಿಸ್ತ ವಿರೋಧಿ ಸರ್ಕಾರ ಹೇಗಿರ್ತದೆ? ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಹೇಗಿರ್ತದೆ? ಯಾವ ರೀತಿ ಇರ್ತದೆ ಅನ್ನೋದನ್ನೇ ಮಾತಾಡ್ತಾ ಇದ್ದಾರೆ. ಮೊದಲನೇ ವಾಕ್ಯ ಹೇಳ್ತದೆ, ಪಹಲೆ ವಚನ ಬತಾರೆ. ಹಲ್ಲೆಲೂಯಾ. ಆಮೆನ್. ಒಂದು ಸಮುದ್ರದಿಂದ ಒಂದು ಮೃಗವು ಏರಿ ಬರುವುದನ್ನು ಕಂಡೆನು. ದಾನಿಯೇಲ ಗ್ರಂಥ 7ನೇ ಅಧ್ಯಾಯ ಹೇಳ್ತದೆ, ಮೃಗ ಅಂದ್ರೆ ಒಂದು ಗೌರ್ನಮೆಂಟ್. ಹೇಳಿ ಎಲ್ಲರೂ, ಗೌರ್ಮೆಂಟ್. ಹಲ್ಲೆಲೂಯಾ. ಅಥವಾ ಗೌರ್ನಮೆಂಟ್. ಹಲ್ಲೆಲೂಯಾ. ಬರ್ಕೊಳ್ಳಿ. ಮೃಗ ಅಂದ್ರೆ ಏನು? ಗೌರ್ಮೆಂಟ್. ಮೃಗ ಅಂದ್ರೆ ಪ್ರಾಣಿ ಅಲ್ಲ, ಪಕ್ಷಿ ಅಲ್ಲ, ಜಂತು ಅಲ್ಲ. ಈ ಬೈಬಲಲ್ಲಿ, ಈ ವಾಕ್ಯದಲ್ಲಿ ಪರ್ಟಿಕ್ಯುಲರ್ಲಿ 13ನೇ ಅಧ್ಯಾಯ 1ನೇ ವಚನದಲ್ಲಿ ಮೃಗ ಅಂದ್ರೆ ಗೌರ್ಮೆಂಟ್. ಆ ಗೌರ್ಮೆಂಟ್ ಹೆಸರು ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಏನ್ ಗೌರ್ಮೆಂಟ್? ಆಂಟಿ ಕ್ರೈಸ್ಟ್ ಗೌರ್ಮೆಂಟ್. ಕ್ರಿಸ್ತ ವಿರೋಧಿ ಸರ್ಕಾರ ಈ ಭೂಮಿಯನ್ನ 7 ವರ್ಷ ಆಳ್ವಿಕೆ ಮಾಡ್ತಾನೆ. ಎಷ್ಟು ವರ್ಷ? 7 ವರ್ಷ ರೂಲಿಂಗ್ ಮಾಡ್ತಾನೆ. ಅದನ್ನೇ ಇಲ್ಲಿ ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯದಲ್ಲಿ ಕೊಟ್ಟಿದ್ದಾರೆ. 1ನೇ ವಾಕ್ಯ ಹೇಳ್ತಾ ಇದ್ದಾರೆ, ಒಂದು ಮೃಗ ಸಮುದ್ರದಿಂದ ಏರಿ ಬರುವುದನ್ನು ಕಂಡೆನು. ಸಮುದ್ರ ಅಂದ್ರೆ ನೀರು. ನೀರು ಅಂದ್ರೆ ಜನಗಳ ಮಧ್ಯದಿಂದ ಒಂದು ಮನುಷ್ಯ ಎದ್ದೇಳುತ್ತಾನೆ, ಒಂದು ಗೌರ್ಮೆಂಟ್ ಎದ್ದೇಳುತ್ತೆ. ಅದು ಏನ್ ಗೌರ್ಮೆಂಟ್ ಅಂದ್ರೆ, ಅದು ಯಾರಂದ್ರೆ ಕ್ರಿಸ್ತ ವಿರೋಧಿ, ಆಂಟಿ ಕ್ರೈಸ್ಟ್. ಈ ಪ್ರಪಂಚದಲ್ಲಿರೋ ಎಲ್ಲಾ ಮನುಷ್ಯರಿಗಿಂತ ತುಂಬಾ ಕೆಟ್ಟವನು ಯಾರನಂದ್ರೆ ಅವನೇ. ಆ ಕೆಡುಕು, ಆ ಮೋಸಗಾರ, ಆ ವಂಚಕ, ಆ ದುರಂಕಾರಿ, ಆ ಅಹಂಕಾರಿ, ಆ ಬಾಲ ಫಸ್ಟ್ ಮನುಷ್ಯ. ಆ ತರ ಮನುಷ್ಯನ ನಿಮ್ಮ ಜನ್ಮದಲ್ಲೇ ನೋಡಿರೋದಕ್ಕೆ ಸಾಧ್ಯ ಇಲ್ಲ, ನಿಮ್ಮ ಲೈಫಲ್ಲೇ ನೋಡಿರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕೆಟ್ಟವನವನು. ನಮ್ಮ ತರನೇ ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿರ್ತಾನೆ. ಎಲ್ಲಿ ಹುಟ್ಟಿರ್ತಾನೆ? ನಮ್ಮ ತಾಯಿ. ನಾವೇನು ನಮ್ಮ ತಾಯಿಯನ್ನು ಹೊಟ್ಟೆಯಲ್ಲಿ ಹುಟ್ಟಿದ್ರು, ಅವನು ಕೂಡ ಒಬ್ಬ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ನಮ್ಮಾಗಿ ಬೆಳೆದಿರ್ತಾನೆ. ಸ್ಕೂಲು ಕಾಲೇಜು ಕೂಡ ಹೋಗಿರ್ತಾನೆ. ಚೆನ್ನಾಗಿ ಟೆಕ್ನಾಲಜಿ ತಿಳ್ಕೊಂಡಿರ್ತಾನೆ. ಒಳ್ಳೆ ಬುದ್ಧಿವಂತ, ಚೆನ್ನಾಗಿ ಬ್ರಿಲಿಯಂಟು. ಅವನ ಏನಂತ ಇದೆ ಬೈಬಲು? ಮೃಗ. ಏನಂತೆ ಅವನು? ಮೃಗ. ಮನುಷ್ಯನೇ ಅಲ್ಲ ಅವನು, ಮೃಗ. ಜನಗಳ ಮಧ್ಯದಿಂದ ಹುಟ್ಟಿ ಅಂತ ಅದರ ಅರ್ಥ. ಸಮುದ್ರದಿಂದ ಅಂದ್ರೆ ಜನಗಳ ಮಧ್ಯದಿಂದ. ಇದೇ ವಾಕ್ಯ ಎಲ್ಲಿದೆ ಅಂದ್ರೆ ದಾನಿಯೇಲ ಗ್ರಂಥ 7ನೇ ಅಧ್ಯಾಯ 1ರಿಂದ 8 ಇದೆ. ಆಮೇಲೆ ಓದಿಸ್ತೀನಿ. ಈಗ ಇದನ್ನ ಫಾಲೋ ಮಾಡಿ. ಸಮುದ್ರ ಅಂದ್ರೆ ನೀರು, ನೀರು ಅಂದ್ರೆ ಜನಗಳು. ಮೃಗ ಅಂದ್ರೆ ಗೌರ್ಮೆಂಟ್. ಮೃಗ ಅಂದ್ರೆ ಏನು? ಕ್ರಿಸ್ತ ವಿರೋಧಿ ಗೌರ್ಮೆಂಟ್. ಮೃಗ ಅಂದ್ರೆ ಗೌರ್ಮೆಂಟ್, ನೀರಂದ್ರೆ ಸಮುದ್ರ ಅಂದ್ರೆ ಜನ. 7 ತಲೆ ಅಂದ್ರೆ 7 ಸಾಮ್ರಾಜ್ಯ. 7 ಸಾಮ್ರಾಜ್ಯ. ಈ 10 ತಲೆ ಅಂದ್ರೆ 10 ರಾಜರು. 10 ಮುಕುಟ ಅಂದ್ರೆ 10 ರಾಜರಿಗೆ ಸಿಗೋ ಅಧಿಕಾರ. ಕ್ಲಿಯರ್ ಆಯ್ತಾ? 4 ವಿಷಯಗಳಿವೆ, 5 ವಿಷಯಗಳಿವೆ. ಮುಕುಟ ಅಂದ್ರೆ ಏನು? ತಲೆಗಳಂದ್ರೆ ಏನು? 7 ತಲೆ ಅಂದ್ರೆ ಏನು? 10 ಕೊಂಬು ಅಂದ್ರೆ ಏನು? 10 ಮುಕುಟ ಅಂದ್ರೆ ಏನು? ಸಮುದ್ರ ಅಂದ್ರೆ ಏನು? ಮೃಗ ಅಂದ್ರೆ ಏನು? ಎಲ್ಲದಕ್ಕೂ ವಿವರಣೆ ಗೊತ್ತಾಯ್ತು. ನೀವು ಪೆನ್ನು ಪೇಪರ್
ಬರ್ಕೋಬೇಕು, ಜ್ಞಾಪಕ ಇಟ್ಕೊಂಡ್ರೆ ಗೊತ್ತಾಗಲ್ಲ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಏನು ಬರುವುದನ್ನು ಕಂಡೇನು? ಒಂದ್ ನಿಮಿಷ. ಅದ್ರ ತಲೆ ಮೇಲೆ ಏನ್ ಬರ್ತಿತ್ತು? ದೇವ ದೂಷಣೆಗಳು, ದೇವರನ್ನ ಬೈಯೋದು, ದೇವರನ್ನ ದೂಷಿಸೋದು, ದೇವರನ್ನ ಶಪಿಸೋದು, ದೇವರನ್ನ ಬೈಯೋ ಮಾತುಗಳು ಆ ತಲೆ ಮೇಲೆ ಬರ್ತಿತ್ತು. ದೇವನ್ನೇ ಬೈತಿದ್ರೆ ಅದಕ್ಕೆ ಎಷ್ಟು ಅಹಂಕಾರ, ಗರ್ವ ಇರ್ತದೆ ನೋಡ್ಕೊಳ್ಳಿ ಒಂದ್ಸಾರಿ. ಆಮೇಲೆ ಕ್ರಿಸ್ತ ವಿರೋಧಿ ಎಷ್ಟು ಕ್ರೂರಿ, ಕೆಟ್ಟೋರು, ಕೆಡುಕನು ಅಂತ ನೋಡ್ಕೊಳ್ಳಿ. ಆಮೇಲೆ ಚಿರತೆ ಅಂದ್ರೆ ಬೈಬಲ್ ಅಲ್ಲಿ ಏನ್ ಹೇಳ್ತದೆ ಚಿರತೆಗೆ? ಚಿರತೆಗೆ ಬೈಬಲ್ ಏನ್ ಹೇಳ್ತದೆ ಹೇಳ್ಕೊಟ್ಟಿದ್ದೀನಿ ನಾನು ಕೂಡ ನಿಮ್ಗೆ. ಪರಿಶುದ್ಧಾತ್ಮ ಏನಂತ ಬರೆಸಿದ್ದಾನೆ? ದಾನಿಯೇಲ ಗ್ರಂಥದಲ್ಲಿದೆ ಚಿರತೆ ಅಂದ್ರೆ ಆಮೇಲೆ ಗ್ರೀಕ್ ಸಾಮ್ರಾಜ್ಯ. ಚಿರತೆ ಅಂದ್ರೆ ಏನು? ಗ್ರೀಕ್ ಸಾಮ್ರಾಜ್ಯ. ಚಿರತೆ ಅಂತಿತ್ತು. ಆಮೇಲೆ ಅದರ ಕಾಲುಗಳು ಕರಡಿ ಅಂದ್ರೆ ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಆಮೇಲೆ ಅದರ ಬಾಯಿ ಸಿಂಹ ಅಂದ್ರೆ ಬಾಬಿಲೋನ್ ಸಾಮ್ರಾಜ್ಯ. ಸಿಂಹ ಅಂದ್ರೆ ಯಾರು? ಬಾಬಿಲೋನ್ ಸಾಮ್ರಾಜ್ಯ. ಕರಡಿ ಅಂದ್ರೆ ಯಾರು? ಮೇದಿಯ ಪೆರ್ಸಿಯ ಸಾಮ್ರಾಜ್ಯ. ಚಿರತೆ ಅಂದ್ರೆ ಯಾರು? ಗ್ರೀಕ್ ಸಾಮ್ರಾಜ್ಯ. ಆಮೇಲೆ ಇದ್ದವು ನೋಡಿ. ಬರೋ ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಈ ಮೂರು ಸರ್ಕಾರಗಳಲ್ಲಿ, ಮೂರು ಗೌರ್ಮೆಂಟ್ ಅಲ್ಲಿ, ಮೂರು ಸಾಮ್ರಾಜ್ಯಗಳಲ್ಲಿ ಇದ್ದಂತ ಒಂದು ಕೆಟ್ಟ ಎಲ್ಲಾ ಒಂದು ಗುಣ ಅಂದ್ರೆ ಕೆಟ್ಟು ಗುಣ ಇವರಲ್ಲಿ ಇರ್ತದೆ. ಈ ಎಲ್ಲಾ ಗೌರ್ಮೆಂಟ್ಗಳು, ಎಲ್ಲಾ ಸರ್ಕಾರಗಳು, ಎಲ್ಲಾ ಸಾಮ್ರಾಜ್ಯಗಳು ದೇವರಿಗೆ ವಿರೋಧವಾಗಿ ನಡೆಯಿತು, ವಿರುದ್ಧವಾಗಿ ನಿರ್ಧಾರಗಳನ್ನು ತಗೊಂಡು ವಿಗ್ರಹಗಳಿಗೆ ನಮಸ್ಕಾರ ಮಾಡುವುದು. ನನಗೆ ನಮಸ್ಕಾರ ಮಾಡುವಂತ ರಾಜ ಹೇಳಿದ ಮನುಷ್ಯ ದರ್ಯಾವೇಶನು 30 ದಿನ ನನಗೆ ನಮಸ್ಕಾರ ಮಾಡಬೇಕು. ಶದ್ರಕ್, ಮೇಷಕ್, ಅಭಿನೋದಕ್ಕೆ ನಮಸ್ಕಾರ ಮಾಡಿದ್ರ? ಮಾಡಿಲ್ಲ. ಶದ್ರಕ್, ಮೇಷಕ್, ಅಭಿನೋದಕ್ಕೆ ಮಾಡಿಲ್ಲ. ದರ್ಯಾವೇಶನ್ನೇ ನಮಸ್ಕಾರ ಮಾಡಬೇಕಂತ. ಅದೇ ರೀತಿ ಆಂಟಿಕ್ರೈಸ್ಟ್ ಕೂಡ ನನ್ನನ್ನೇ ನಮಸ್ಕಾರ ಮಾಡಬೇಕಂತ. ಆಮೇಲೆ ಇವನೇನ್ ಮಾಡ್ದ? ನೆಬೂಕದ್ನೆಚ್ಚರನು ಒಂದು ಬಂಗಾರದ ವಿಗ್ರಹನ ಮಾಡಿ 6 ಅಡಿ ಅಗಲ 66 ಅಡಿ ಉದ್ದ ನಿಲ್ಲಿಸ್ಬಿಟ್ಟು ಇದಕ್ಕೆ ನಮಸ್ಕಾರ ಮಾಡಬೇಕು, ಬೇರೆ ಯಾವ ದೇವರಿಗೂ ನಮಸ್ಕಾರ ಮಾಡಬಾರ್ದು ಅಂತ ಹೇಳಿ ಇಟ್ಟಿದ್ದ. ನಿಲ್ಲಿಸ್ತಾ ಇಲ್ವಾ? ಆಮೇಲೆ ಸಿಂಹ ಅಂದ್ರೆ ಯಾವ ಗೌರ್ಮೆಂಟ್? ಸಿಂಹ ಅಂದ್ರೆ ಯಾವ ಗೌರ್ಮೆಂಟ್ ಅಂತ ಹೇಳಿಕೊಟ್ಟೆ? ಬಾಬಿಲೋನ್ ಗೌರ್ಮೆಂಟ್. ಹಲ್ಲೆಲೂಯಾ. ಸೊ ಬಾಬಿಲೋನ್ ಗೌರ್ಮೆಂಟ್ ಅಲ್ಲಿ ಇದ್ದಂತ ಒಂದು ಗುಣ, ಒಂದು ಕೆಟ್ಟ ಗುಣ, ನಡವಳಿಕೆ, ಒಂದು ಇದು ಆ ಒಂದು ರೂಲಿಂಗ್, ಆಡಳಿತ ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಅಲ್ಲಿ ಮಿಕ್ಸ್ ಆಗಿರ್ತದೆ. ರೋಮ್ ಸಾಮ್ರಾಜ್ಯದಲ್ಲಿದ್ದಂತ ಗೌರ್ಮೆಂಟ್, ರೋಮ್ ಸಾಮ್ರಾಜ್ಯ ಚಕ್ರವರ್ತಿಗಳಲ್ಲಿದ್ದಂತ ದುರ್ನಡತೆ, ಅಹಂಕಾರ, ಅಹಂಭಾವ, ಗರ್ವ, ದೇವರ ಮಕ್ಕಳಿಗೆ ವಿರೋಧ, ದೇವರಿಗೆ ವಿರೋಧ, ದೇವರ ರಾಜ್ಯಕ್ಕೆ ವಿರೋಧ ಈ ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಅಲ್ಲಿ ಇರ್ತದೆ ಅಂತ ಅದರ ಅರ್ಥ. ಕ್ರಿಸ್ತು ವಿರೋಧಿ ಆಂಟಿಕ್ರೈಸ್ಟ್, ಕ್ರಿಸ್ತು ವಿರೋಧಿ. यीशु मसीह का ऑपोजिट एंटीक्राइस्ट, हमारा प्रभु जीसस क्राइस्ट वो एंटीक्राइस्ट. ನಮ್ಮ ಕರ್ತನು ಯೇಸು ಕ್ರಿಸ್ತನು ಅವನು ಕ್ರಿಸ್ತು ವಿರೋಧಿ. ಅರ್ಥ ಆಯ್ತಾ? ಚಿರತೆ ಅಂತಿತ್ತು, ಹುಲಿ ಅಂತಿತ್ತು, ಮತ್ತೆ ಕರಡಿ ಅಂತಿತ್ತು. ಅದರ ಅರ್ಥ ಏನಂದ್ರೆ ಮೂರು ಜಂತುಗಳು, 3 ಪ್ರಾಣಿಗಳು, ಪ್ರಾಣಿಗಳೆಲ್ಲ 3 ಸಾಮ್ರಾಜ್ಯಗಳು. ಹಲ್ಲೆಲೂಯಾ. ಗರ್ವಪಟ್ಟ ಇಲ್ವಾ ನೆಬೂಕದ್ನೆಚ್ಚರನು? ನಾನೇ ದೇವರಲ್ಲ, ನಾನೇ ಮಹಾರಾಜ ಅಂತ, ನಾನು ಕಟ್ಟಿದ ಮಹಾ ಬಾಬಿಲೋನ್ ಗರ್ವ. ಕ್ರಿಸ್ತು ವಿರೋಧಿ ಆ ತರ ಗರ್ವ ಇರ್ತದೆ. 7 ವರ್ಷ ಉಪದ್ರವ ಕಾಲದಲ್ಲಿ. ಯಾವಾಗ? 7 ವರ್ಷ ಉಪದ್ರವ ಕಾಲದಲ್ಲಿ. ಈಗಲ್ಲ, 7 ವರ್ಷ ಉಪದ್ರವ ಕಾಲದಲ್ಲಿ ಕ್ರಿಸ್ತು ವಿರೋಧಿ ಆ ರೀತಿ ಇರ್ತಾನೆ, ಗರ್ವ ಪಡ್ತಾನೆ. ನೆಬೂಕದ್ನೆಚ್ಚರನ ತರ ಗರ್ವ ಪಡ್ತಾನೆ. ಬಾಬಿಲೋನ್ ಸಾಮ್ರಾಜ್ಯದಲ್ಲಿದ್ದಂತ ಅರಸನ ತರ ಗರ್ವ ಪಡ್ತಾನೆ, ಅವ್ರ ಮಗನ ತರ ಗರ್ವ ಪಡ್ತಾನೆ, ದೇವರಿಗೆ ವಿರುದ್ಧವಾಗಿ ಕಾರ್ಯಗಳನ್ನು ಮಾಡ್ತಾನೆ. ಮೇದಿಯ ಪೆರ್ಸಿಯ ದರ್ಯಾವೇಶನ ತರ ನನ್ನನ್ನೇ ನಮಸ್ಕಾರ ಮಾಡಂತ ಆಂಟಿಕ್ರೈಸ್ಟ್ ಕುತ್ಕೊಂತಾನೆ. ದರ್ಯಾವೇಶನು 30 ದಿನ ನನಗೆ ನಮಸ್ಕಾರ ಮಾಡಬೇಕು, ಬೇರೆ ಯಾವ ದೇವರಿಗೂ ನಮಸ್ಕಾರ ಮಾಡಬಾರ್ದಂತ ಒಬ್ಬ ಮನುಷ್ಯ ಹೇಳ್ಬಾರ್ದು. ಅದೇ ರೀತಿ ಆಂಟಿಕ್ರೈಸ್ಟ್ ಕೂಡ 3.5 ವರ್ಷ 7 ವರ್ಷ ಅವನು ಈ ಭೂಮಿಯನ್ನು ಆಳ್ವಿಕೆ ಮಾಡ್ತಾನೆ.
ವರ್ಷ ನನ್ನೇ ನಮಸ್ಕಾರ ಮಾಡಿ, ನನಗೆ ಅಡ್ಡಾಡಿ, ನನ್ನನ್ನು ಬಿಟ್ಟು ಬೇರೆ ಯಾವ ದೇವರನ್ನ ಆರಾಧಿಸಬಾರ್ದಂತ ರೂಲಿಂಗ್ ತಂದ್ಬಿಡ್ತಾರೆ. ಅವಾಗ ಚರ್ಚ್ಗಳಿರಲ್ಲ, ಅವಾಗ ಬೈಬಲ್ ಇರಲ್ಲ, ಅವಾಗ ಪರಿಶುದ್ಧಾತ್ಮ ಇರಲ್ಲ, ಅವಾಗ ದೇವ ಜನರು ಇರಲ್ಲ, ಪರಿಶುದ್ಧ ಸಭೆ ಎತ್ತಲ್ಪಟ್ಟಿರ್ತದೆ, ಬಿಡಲ್ಪಟ್ಟ ಸಭೆ ಇರ್ತದೆ, ಯಾರಿಗೂ ಬ್ಯಾಪ್ಟಿಸಮ್ ಕೊಡಂಗಿಲ್ಲ, ಚರ್ಚ್ ನಡೆಸಂಗಿಲ್ಲ, ಪಾಸ್ಟರ್ ಕೇಳ್ಕೊಳಂಗಿಲ್ಲ, ವಿಶ್ವಾಸ ಕೇಳ್ಕೊಳ್ಳೋದಿಲ್ಲ. ಆ ಕಾಲ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ದೇವರು ನಿಮ್ಮ ಹತ್ರ ನೀವು ಅಲ್ಲಿ ಸಿಕ್ಕಾಕೊತೀರಾ, ಅವನ ಉಗುರ ಕೈಗೆ, ಅವನ ಉಗುರಿಗೆ ಮಾಡ್ಕೊತೀರಾ, ಅವನ ಕೈಗೆ ಸಿಕ್ಕಾಕೊತೀರಾ, ತಪ್ಪಿಸ್ಕೊತೀರಾ. ನೀವು ಚರ್ಚಿಗೆ ಬರ್ತಾ ಇರೋದೇ ಅವನ ಕೈಗೆ ತಪ್ಪಿಸ್ಕೋಬೇಕಂತ, ಆ ಸರ್ಕಾರದಿಂದ ತಪ್ಪಿಸ್ಕೋಬೇಕಂತ, ಆ ಸಿಂಹದಿಂದ ತಪ್ಪಿಸ್ಕೋ, ಆ ಕರಡಿಯಿಂದ ತಪ್ಪಿಸ್ಕೋ, ಆ ಚಿರತೆಯಿಂದ ತಪ್ಪಿಸ್ಕೋ. ಆ ದಿನದಲ್ಲಿ ನೀನು ಹೋಗ್ಬೇಡ. ಆ ದಿನದಲ್ಲಿ ನೀನು ಅಲ್ಲಿ ವಿಶ್ವಾಸಿಯಾಗಿ ಇರೋಕ್ಕೂ ಆಗಲ್ಲ. ಕಂಟಿನ್ಯೂ ಮಾಡ. ಅದಕ್ಕೆ ಘಟಸರ್ಪ ಅಂದ್ರೆ ಸೈತಾನ. ಘಟಸರ್ಪ ಅಂದ್ರೆ ಯಾರು ಬರ್ಕೋಬೇಕು. ಘಟಸರ್ಪ ಅಂದ್ರೆ ಸೈತಾನ. ಸೈತಾನ ಏನ್ ಕೊಟ್ಟಿದ? ಕ್ರಿಸ್ತು ವಿರೋಧಿ ಅವರ ಮಗನಿಗೆ ಶಕ್ತಿಯನ್ನ, ಸಿಂಹಾಸನವನ್ನ, ಮಹಾ ಅಧಿಕಾರವನ್ನ ಅವನಿಗೆ ಕೊಟ್ಟಿದ್ದ. ಆಂಟಿ ಕ್ರೈಸ್ಟ್ಗೆ ಪವರ್ ಯಾರು? ಸೈತಾನ. ನಮ್ಮ ದೇವರ ಮಕ್ಕಳಿಗೆ ಶಕ್ತಿ ಯಾರು? ನಮ್ಮ ದೇವರು. ಯೇಸು ಕ್ರಿಸ್ತು ಈ ಲೋಕದಲ್ಲಿ ದೇವರ ಆತ್ಮನ ಬಲದಿಂದ, ದೇವರ ಬಲದಿಂದ ದೆವ್ವಗಳನ್ನು ಬಿಡಿಸ್ತಾ ಇದ್ದ, ಸೇವೆಯನ್ನು ಮಾಡ್ತಾ ಇದ್ದ, ರೋಗಿಗಳನ್ನ ವಾಸಿ ಮಾಡ್ತಾ ಇದ್ದ. ಕ್ರಿಸ್ತು ವಿರೋಧಿ ಆಂಟಿ ಕ್ರೈಸ್ತು ಅವರಪ್ಪ ಆಗಿರುವ ಸೈತಾನನ ಶಕ್ತಿಯಿಂದ, ಸೈತಾನನ ಬಲದಿಂದ ಅವನ ಆ ದಿನದಲ್ಲಿ ಶಕ್ತಿಯನ್ನು ತೋರ್ಪಡಿಸ್ತಾನೆ. ಏನ್ ಬರೀ ಮಾತಾಡ್ತಾ ಇದ್ದೀನಿ, ತಿರ್ಗಾ ಹೇಳ್ತಾ ಇದ್ದೀನಿ. ಕ್ರಿಸ್ತು ವಿರೋಧಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕ್ರಿಸ್ತು ವಿರೋಧಿ ಗೌರ್ಮೆಂಟ್ ಹೆಂಗಿರ್ತೈತೆ, ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಹೆಂಗಿರ್ತೈತೆ ಅಂತ ಮಾತಾಡ್ತಾ ಇದ್ದಾರೆ ದೇವರು. ನೀವು ಅಲ್ಲಿ ಹೋಗ್ಬಾರ್ದಂತ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಪರಿಶುದ್ಧರಾಗಿ ಪಾಪ ಮಾಡಬೇಡಿ. ಹಲ್ಲೆಲೂಯ. ಆಮೇಲೆ ಆ ಮೃಗವನ್ನು ನೋಡಿ ಏನ್ ಮಾಡ್ತಾರಂತೆ? ಆಶ್ಚರ್ಯ ಪಡ್ತಾರೆ. ಒಂದು ಮಾತು ಹೇಳ್ತೀನಿ, ಮೃಗ ಅಂದ್ರೆ ಏನು ಮಾಮೂಲಿಯಾಗಿ ಹೇಳಿ ನೋಡೋಣ, ಮಾತಾಡಬೇಕಿಲ್ಲ. ಮೃಗ ಅಂದ್ರೆ ಏನು ಮಾಮೂಲಿಯಾಗಿ? ಸಿಂಹ, ಕರಡಿ, ಚಿರತೆ, ಆನೆ, ಜಿರಾಫೆ, ಇವುಗಳು ಏನಂತಾರೆ? ಮೃಗ. ಭಯಂಕರವಾಗಿರೋ ಪ್ರಾಣಿಗಳ ಮೃಗ ಅಂತಾರೆ. ಮೃಗಕ್ಕೆ ಯಾರನ್ನ ಹೇಳ್ಬಿಟ್ರೆ ಆಶ್ಚರ್ಯ ಪಡ್ತಾರೆ ಮನುಷ್ಯರು. ಬಡಲ ಮೃಗ ಅಲ್ಲ, ಮನುಷ್ಯ. ಹಲ್ಲೆಲೂಯ. ಆಶ್ಚರ್ಯ ಪಡ್ತಾ ಇದ್ದಾರೆ. ನೋಡಿ, ಚೆನ್ನಾಗಿ ನೋಡಿ, ಗಮನ ಇಟ್ಟು ಕೇಳಿ. ಆಮೇಲೆ ಕಂಟಿನ್ಯೂ ಮಾಡಮ್ಮ, ಫಾಸ್ಟ್ ಆಗಿರಮ್ಮ. ಘಟಸರ್ಪನು ಅಂದ್ರೆ ಸೈತಾನನು ಆ ಮೃಗಕ್ಕೆ ಅಧಿಕಾರವನ್ನು ಯಾರು? ಈ ಆ ಟೈಮಲ್ಲಿ 7 ವರ್ಷ ಉಪದ್ರವ ಕಾಲದಲ್ಲಿ ಕ್ರಿಸ್ತು ವಿರೋಧಿಗೆ ಸಮಾನನಾದ ಮನುಷ್ಯನೇ ಇರಲ್ಲ. ಅಷ್ಟು ಪವರ್ ಆಗಿರ್ತದೆ, ಅಷ್ಟು ಗೌರ್ಮೆಂಟ್ಗಳೆಲ್ಲ ಅವನಿಗೆ ಸಪೋರ್ಟಿವ್ ಆಗಿರ್ತಾರೆ, ಅಷ್ಟು ಜ್ಞಾನದಿಂದ ಕೂಡಿರ್ತಾನೆ, ಅಷ್ಟು ನಂಬಿಕೆಯಿಂದ ಜನಗಳ ಒಂಥರ ನಂಬಿಗಸ್ತನಲ್ಲ ಅವನು, ಕೆಟ್ಟವನು. ಜನಗಳ ಹತ್ರ ನಂಬಿಕೆ ಗಳಿಸ್ತಾನೆ, ಜನಗಳ ಹತ್ರ ಒಳ್ಳೆಯವನಾಗಿರ್ತಾನೆ. ಜನಗಳ ಹತ್ರ ಏನೋ ಇಷ್ಟು ದಿನ ಬಂದಿರೋ ಎಲ್ಲಾ ಅಧಿಕಾರಿಗಳಿಗಿಂತ, ಪ್ರೆಸಿಡೆಂಟ್ಗಳಿಗಿಂತ, ಪ್ರಧಾನಿಗಿಂತ ಇವನು ಬೆಸ್ಟ್. ಅಷ್ಟಲ್ಲ, ಬೆಸ್ಟ್, ದಿ ಬೆಸ್ಟ್. ಈ ತರ ಪ್ರಧಾನಮಂತ್ರಿಯನ್ನ ನಾವು ನೋಡಿಲ್ಲ, ಈ ತರ ಪ್ರೆಸಿಡೆಂಟ್ ನಾವು ನೋಡಿಲ್ಲ, ಈ ತರ ರಾಷ್ಟ್ರಪತಿನ ನಾವು ನೋಡಿಲ್ಲ, ಈ ತರ ಮಿನಿಸ್ಟ್ರನ್ನ ನಾವು ಲೈಫಲ್ಲೇ ಕಂಡಿಲ್ಲ ಹಂಗಿರ್ತಾನಂತೆ. ಅದರ ಅರ್ಥ. ಆಮೆನ್. ಹಲ್ಲೆಲೂಯ. ಕಂಟಿನ್ಯೂ ಮಾಡೋಣ. ಇದರ ಮೇಲೆ ಯಾರು ಶಕ್ತರು?
ಸೂಪರ್ ಪವರ್ ಆಗಿರ್ತಾನೆ, ಹೈ ಪವರ್ ಆಗಿರ್ತಾನೆ. ಯಾರು ಅವನ್ನ ಜಯಿಸಕ್ಕಾಗಲ್ಲ, ಸೋಲ್ಸಕ್ಕಾಗಲ್ಲ. ಆ ಟೈಮಲ್ಲಿ ಸ್ವಲ್ಪ ಮಹಿಮೆಯಿಂದ ಇರ್ತಾನೆ, ಜನಗಳೆಲ್ಲ ಅವನಿಗೆ ಸಪೋರ್ಟಿವ್ ಆಗಿರ್ತೈತೆ, ಎಲ್ಲಾ ದೇಶದ ಗೌರ್ಮೆಂಟ್ಗಳು ಅವನಿಗೆ ಸಪೋರ್ಟಿವ್ ಆಗಿರ್ತೈತೆ, ಪೊಲೀಸ್ ಅವನಿಗೆ ಸಪೋರ್ಟಿವ್ ಆಗಿರ್ತೈತೆ, ಕಂಪನಿಗಳು ಅವನಿಗೆ ಸಪೋರ್ಟಿವ್ ಆಗಿರ್ತೈತೆ, ಕಾನೂನು ಎಲ್ಲ ಅವನ ಫೇವರ್ ಆಗಿ ಕಂಪ್ಲೀಟ್ ಪ್ರಪಂಚದ ಕಂಟ್ರೋಲೇ ಅವನ ಕೈಗಿರ್ತೈತೆ. ಅವನು ಯಾರು? ಸೈತಾನ ಮಗ. ಅವನು ಯಾರು? ಸೈತಾನ ಮಗ. ಆಮೇಲೆ ಅದಕ್ಕೆ ಎಂತದ್ದು ಕೊಡಲ್ಪಟ್ಟಿತ್ತು? ಪಡಾಯಿ ಮಾತುಗಳು, ದೂಷಿತ ಮಾತುಗಳು, ಕೊಚ್ಕೊಳ್ಳೋ ಮಾತುಗಳು, ನಾನೇ ನಾನೇ, ನನಗಿಂತ ಯಾರಿಲ್ಲ, ನಾನೇ ನಾನೇ, ಅಹಂಕಾರ, ಗರ್ವ. ಆ ಕ್ರಿಸ್ತು ವಿರೋಧಿಗಿರ್ತೈತೆ, ಆಂಟಿ ಕ್ರೈಸ್ಟ್ ಇರ್ತೈತೆ. ಗರ್ವ ಎಷ್ಟನೇ ವಚನ? 5 ವಚನ. ನಾನೇ, ಗರ್ವ, ಅಹಂಕಾರ, ಕೊಬ್ಬು, ತುಂಬಾ ದೇವರಿಗಿಂತ, ಎಲ್ಲಾ ಮನುಷ್ಯರಿಗಿಂತ, ಎಲ್ಲಾ ದೇವರಿಗಿಂತ, ಎಲ್ಲಾ ಪ್ರೆಸಿಡೆಂಟ್ಗಳಿಗಿಂತ, ಎಲ್ಲಾ ಪ್ರೈಮ್ ಮಿನಿಸ್ಟರ್ಗಿಂತ ದೇವರಿಗಿಂತ ತನ್ನನ್ನು ಹೆಚ್ಚಿಸುವಂತಾನಂತೆ. ಆಮೇಲೆ ಒಂದು ನಿಮಿಷ, ಅದಕ್ಕೆ ಟೈಮ್ ಎಷ್ಟು ಕೊಟ್ಟಿದ್ದಾರೆ? 42. ಅದನ್ನು ಕರೆಕ್ಟ್ ಆಗಿ 42 ತಿಂಗಳಂದ್ರೆ 3.5 ವರ್ಷ, 3.5 years. 7 ವರ್ಷ ಅವನು ರಾಜ ಆಗಿರ್ತಾನೆ, ದೇವರಾಗಿರ್ತಾನೆ, ನಾನೇ ಅಂತಾನೆ. 7 साल, इसमें 3.5 साल ಮಾಮೂಲಿ ಜೈಸರ. 3.5 ವರ್ಷ ಮಾಮೂಲಿಯಾಗಿರ್ತಾನೆ. ಈ 3.5 ವರ್ಷ ಪೀಡಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ತನ್ನ ಉಗ್ರತೆಯನ್ನು ತೋರಿಸ್ತಾನೆ, ತನ್ನ ಇನ್ನೊಂದು ಮುಖವನ್ನು ತೋರಿಸ್ತಾನೆ, ತನ್ನ ಅಹಂಕಾರವನ್ನು ಜನಗಳಿಗೆ ತೋರಿಸ್ತಾನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಚೆನ್ನಾಗಿ ಕೇಳಿ, ಗಮನ ಕೊಟ್ಟು ಕೇಳಿ, ಮನಸ್ಸು ಕೊಟ್ಟು ಕೇಳಿ. ಹಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಚೆನ್ನಾಗಿ ಕೇಳು, ಗಮನ ಕೊಟ್ಟು ಕೇಳು. ತನ್ನನ್ನು ತಾನು ಹೆಚ್ಚಿಸಿಕೊಂಡು ಅವನಿಗೆ 42 ತಿಂಗಳು ಅಂದ್ರೆ 42 महीना मतलब हमें 6 वचन में 42 महीना है ना, मतलब 3.5 साल. ಅವನು 3.5 ವರ್ಷ ಈ ಭೂಮಿಯನ್ನ ತುಂಬಾ ಕಠೋರವಾಗಿ, ಕಡುಗೋರವಾಗಿ ಈ ಭೂಮಿಯನ್ನ ರೂಲಿಂಗ್ ಮಾಡ್ತಾನೆ. ಜನಗಳನ್ನ ಪೀಡಿಸ್ತಾನೆ, ಜನಗಳನ್ನ ಕಾಡ್ತಾನೆ, ಜನಗಳನ್ನ ಬೇಸರ ಮಾಡ್ತಾನೆ. ಆಮೇಲೆ ಯಾರನ್ನ ಬೈತಾ ಇದೆ? ಯಾರನ್ನ ಬೈತಾ ಇದೆ? ಯಾರನ್ನ ಮೇಲೆ ಕೋಪ ಮಾಡ್ಕೊತಾ ಇದೆ? ಯಾರನ್ನ ಗದರಿಸ್ತಾ ಇದೆ? ದೇವರನ್ನ, ಪರಲೋಕವನ್ನ, ದೇವರ ಮಕ್ಕಳನ್ನ, ದೇವರ ಮಕ್ಕಳನ್ನ ದೂಷಿಸ್ತಾರೆ, ಹಿಂಸಿಸ್ತಾರೆ, ಪೀಡಿಸ್ತಾರೆ, ಕಾಡ್ತಾರೆ. ನಾನೇ ದೇವರು, ಯಾವ ದೇವರಿಲ್ಲ, ಪರಲೋಕ ದೇವರಿಲ್ಲ, ಯಾವ ಯೇಸು ಸ್ವಾಮಿ, ಯಾವ ಜೀಸಸ್ ಹಂಗಿರ್ತಾನಂತೆ. जीसस ಎಲ್ಲ ಏನೂ ಇಲ್ಲ, यीशु मसीह कुछ भी नहीं. वो गर्व, इनके अहंकार. ಆಮೇಲೆ ಇದಲ್ಲದೆ ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ. ಒಂದು ನಿಮಿಷ, ಅದಕ್ಕೆ ಯಾರ ಮೇಲೆ ಅಧಿಕಾರ ಇದೆ? ಆ 7 ವರ್ಷ ಉಪದ್ರವಕಾಲದಲ್ಲಿ ದೇವರ ಮಕ್ಕಳ ಮೇಲೆ ವರ್ಷ. ಅದಕ್ಕೆ ಎತ್ತಲ್ಪಟ್ಬಿಡಿ. ಎಷ್ಟೇ ವಚನ? 7 ವಚನ. 7 ವಚನ ಏನು ಹೇಳ್ತಾ ಇದೆ? देव मक्कल मेरे में अधिकार है, प्रभु बच्चे का ऊपर इसको अधिकार है. अभी नहीं, ಈಗಿಲ್ಲ, ಆಜ್ ನೈ. ಈಗ ನಮಗೆ ನಮ್ಮ ಮೇಲೆ ದೇವರಿಗೆ ಅಧಿಕಾರ. ಸೈತಾನಿಗೆ ಆಗಲಿ, ಸೈತಾನ ಆಂಟಿ ಕ್ರೈಸ್ಟ್ ಆಗಲಿ, ದುರಾತ್ಮಗಳಿಗಾಗಲಿ, ದೆವ್ವಗಳಿಗೆ
ಅಂಧಕಾರ ಶಕ್ತಿಗಳಿಗಾಗಲಿ ನಮ್ಮ ಮೇಲೆ ಅಧಿಕಾರ ಇಲ್ಲ. ನಮ್ಗೆ ಅವುಗಳ ಮೇಲೆ ಅಧಿಕಾರ ಇದೆ, ನಮ್ಮ ಮೇಲೆ ಅವುಗಳಿಗೆ ಅಧಿಕಾರವಿಲ್ಲ. ಆ ಟೈಮಲ್ಲಿ, ಆ ಸೀಸನ್ ಅಲ್ಲಿ, ಆ 7 ವರ್ಷ ಉಪದ್ರವ ಕಾಲದಲ್ಲಿ, ಪರ್ಟಿಕ್ಯುಲರ್ಲಿ ಆ ಸಮಯದಲ್ಲಿ ದೇವರ ಮಕ್ಕಳ ಮೇಲೆ ಅವನಿಗೆ ಅಧಿಕಾರ ಇರುತ್ತದೆ. ಅವನು ಬಿಡಲ್ಪಟ್ಟ ಸಭೆ, ತಳ್ಳಲ್ಪಟ್ಟ ಸಭೆ, ದೇವರನ್ನ ದೂಷಿಸಿದ ಸಭೆ ಮೇಲೆ ಅವನಿಗೆ ಅಧಿಕಾರ ಇರುವಂತೆ. ಆಮೆನ್. ಕಂಟಿನ್ಯೂ ಮಾಡು. ಮತ್ತು ಸಕಲ ಕುಲ ಪ್ರಜೆ ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು. ಜಗದುತ್ಪತ್ತಿಗೆ ಮೊದಲೇ ಕೊಯ್ಯಲ್ಪಟ್ಟ ಕುರಿಯಾದಾತನ ಬಳಿಯಲ್ಲಿರುವ ಜೀವಪಾತ್ರದ ಪಟ್ಟಿಯಲ್ಲಿ ಹೆಸರುಗಳನ್ನು ಬರೆದಿರುವುದಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವವರು. ಜೀವಬಾಧ್ಯರ ಹೆಸರುಗಳು ಬರೆದಿರುವುದಿಲ್ಲವೋ ಆ ಭೂನಿವಾಸಿಗಳೆಲ್ಲರೂ ಅದಕ್ಕೆ ನಮಸ್ಕಾರ ಮಾಡುವರು. ಕಿವಿಯುಳ್ಳವನು ಕೇಳಲಿ. ಸೆರೆ ಹಿಡಿಯುವವನು ತಾನೇ ಸೆರೆಗೆ ಹೋಗುವನು. ಕತ್ತಿಯಿಂದ ಕೊಲ್ಲಲ್ಪಡುವವನು ಕತ್ತಿಯಿಂದಲೇ ಸಾಯಬೇಕು. ಇದರಲ್ಲಿ ದೇವ ಜನರ ತಾಳ್ಮೆಯು ನಂಬಿಕೆಯು ತೋರಿ ಬರುತ್ತದೆ. ಯಾರ್ಯಾರ ಜೀವಬಾಧ್ಯರ ಪಟ್ಟಿಯಲ್ಲಿ ಹೆಸರಿಲ್ವೋ ಅವ್ರ ಮೇಲೆ ಕೂಡ ಏನಿರ್ತದೆ? ಅವನಿಗೆ ಅಧಿಕಾರ. ಹುಷಾರ್, ಕ್ವಾಲಿಟಿನ ಕಾಪಾಡ್ಕೋ, ಪರಿಶುದ್ಧತೆನ ಕಾಪಾಡ್ಕೋ, ರಕ್ಷಣೆಯನ್ನ ಕಾಪಾಡ್ಕೋ, ದೇವರನ್ನ ಕಾಪಾಡ್ಕೋ, ನಿತ್ಯ ಜೀವನ ಕಾಪಾಡ್ಕೋ, ನಿನ್ ಕೊಟ್ಟಿರೋ ಜೈಮಾಲೆಯನ್ನ ಕಾಪಾಡ್ಕೋ, ನಿನ್ ಕೊಟ್ಟಿರೋ ರಕ್ಷಣೆ ವಸ್ತ್ರನ ಕಾಪಾಡ್ಕೋ. ಲವೋದಿಕೀಯ ಸಭೆ ತರ ಕಳ್ಕೋಬೇಡ. ಜಾಗ್ರತೆ. ನೋಡಲಿ, ಜೀವ ಬಾಧ್ಯರ ಪಟ್ಟಿ ಅಂದ್ರೆ ಏನ್ ಗೊತ್ತಾ? ಅವ್ರ ಯಾವತ್ತಿನ ಮೇಲೆ ಸಾಯಲ್ಲ, ಅವ್ರ ಪರಲೋಕಕ್ಕೆ ಸ್ವಂತ, ಅವ್ರ ನರಕಕ್ಕೆ ಹೋಗಲ್ಲ. ಯಾರ್ಯಾರ ಹೆಸರು ಇಲ್ವೋ, ಬರ್ದಿತ್ತು ಇಲ್ಲ, ಏನಾಯ್ತು ಅವ್ರ ಹೆಸರು? ಪಾಪ ಮಾಡಿ ಅಳಿಸಾಯಿತು. पाप कर दिया, नाम चला गया, जीवित पुस्तक से नाम चला गया. ಹೆಂಗೋಯ್ತು? ಪಾಪ ಮಾಡಿ ರಕ್ಷಣೆಯನ್ನು ಕಳ್ಕೊಂಡ್ರು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಆಮೆನ್. ಓದಮ್ಮ. ದಾನಿಯೇಲ 11:35-39, ದಾನಿಯೇಲ್ ಚಾಪ್ಟರ್ 11 35-39, दानियेल 11 अध्याय 30-5, 30-9. ओदम्मा. ಒಂದು ನಿಮಿಷ. ಜ್ಞಾನಿಗಳಲ್ಲಿ ಕೆಲವರು ಅಂತ್ಯಕಾಲದವರೆಗೂ ಬೀಳ್ತಾರೆ. ಅದರಿಂದ ಆಗುವುದು. ಏನ್ ಮಾಡ್ತಾನಂತೆ? ಏನ್ ಮಾಡ್ತಾನಂತೆ? ಅಹಂಕಾರ, ಗರ್ವ ಪಡ್ತಾನಂತೆ. ಎಲ್ಲಾ ದೇವರಿಗಿಂತ ತನ್ನನ್ನು ಹೆಚ್ಚಿಸ್ಕೊಂತಾನಂತೆ. ನಾನು ಹೇಳಿದ ಅವಾಗೇನೆ, ಆ ತರ ಮನುಷ್ಯನ ನೀವು ಯಾರು ನೋಡಿರಲ್ಲ. ಬೈಬಲ್ ಹೇಳ್ತದೆ, ಕ್ರಿಸ್ತು ವಿರೋಧಿ ರೋಮ್ ಪಟ್ಟಣದಿಂದಲೇ ಬರಬೇಕು. ಎಲ್ಲಿಂದ? ರೋಮ್ ಪಟ್ಟಣದಿಂದ ಬರಬೇಕಂತ ಹೇಳ್ತದೆ. ಹಲ್ಲೆಲೂಯಾ. ತನ್ನನ್ನ ಗರ್ವಪಟ್ಟು ಹೆಚ್ಚಿಸ್ಕೊಂತಾನಂತೆ. ಆಮೇಲೆ ಹೆಚ್ಚಿಸಿಕೊಂಡು ದೇವಾದಿ ದೇವರನ್ನ ಉಬ್ಬಿ ಅಂದ್ರೆ ಕೊಚ್ಕೊಳ್ಳೋದು, ಹೆಮ್ಮೆ, ಗರ್ವ, ಅಹಂಕಾರ. ಆಂಟಿ ಕ್ರೈಸ್ಟ್ ಹೆಂಗಿರ್ತಾನಂತೆ? ಗರ್ವ ಪಡ್ತಾನಂತೆ, ಉಬ್ಕೊಂತಾನಂತೆ, ಕೊಚ್ಕೊಳ್ತಾನಂತೆ, ದೇವರಿಗಿಂತ ತನ್ನನ್ನು ಹೆಚ್ಚಿಸ್ಕೊಂತಾನಂತೆ. ನಾನೇ ದೇವರು. ಈ ಮಾತು ಎಲ್ಲರೂ ಎಲ್ಲಿ ಬಂತು ಹೇಳಿ ನೋಡೋಣ. ಯಾರು ಬಂತು, ಎಲ್ಲಿ ಬಂತು, ಯಾವಾಗ ಬಂತು ಹೇಳಿ ನೋಡೋಣ. ಇದು ಒಂದಿನ ಒಬ್ಬರಿಗೆ ಬಂತು, ನಾನೇ ಸೈತಾನ. ಎಲ್ಲಿ? ಪರಲೋಕದಲ್ಲಿ. ನಾನೇ, ನನ್ನ
ನಾನೇನು ಕಡಿಮೆ ಇದ್ದೀನಿ ದೇವರಿಗಿಂತ? ಏನು ಕಡಿಮೆ ಇಲ್ಲಲ್ಲ. ದೇವರಿಗಿಂತ ಸಿಂಹಾಸನನೇ ನನ್ನ ಕಡಿಮೆ ಇರೋದು. ಗರ್ವ ಬಂತು, ತನ್ನನ್ನು ಹೆಚ್ಚಿಸ್ಕೊಂತಾನಂತೆ. ದೇವರ ಮುಂದೆ ಕೂಡ ನಾನೇ ದೇವರ. ಈ ಬುದ್ಧಿ, ಈ ಸ್ವಭಾವ 6,000 ವರ್ಷಗಳ ಹಿಂದೆ ಸೈತಾನನಿಗೆ ಬಂತು. ಆ ಸ್ವಭಾವ ಅವರ ಮಗನಲ್ಲಿ, ಕ್ರಿಸ್ತು ವಿರೋಧಿಯಲ್ಲಿ ಕಾಣಿಸ್ತಾರೆ. ಇನ್ನೂ ಇಲ್ಲ 7 ವರ್ಷ ಉಪದ್ರವ ಕಾಲದಲ್ಲಿ. ಆಮೇಲೆ ದೈವಾನುಗ್ರಹ ತೀರುವ ತನಕ ಅಂದ್ರೆ 7 ವರ್ಷ ಉಪದ್ರವ ಕಾಲ ಆಗುವವರೆಗೂ. ಹಲ್ಲೆಲೂಯಾ. ಅವನಂದ್ರೆ ಕ್ರಿಸ್ತು ವಿರೋಧಿ, ಸೈತಾನ ಮಗ. ಯೇಸು ಸ್ವಾಮಿ ದೇವರ ಮಗ, ಇವನು ಕ್ರಿಸ್ತು ವಿರೋಧಿ, ಸೈತಾನ ಮಗ, ಸೈತಾನ ಅಲ್ಲ. ಹಲ್ಲೆಲೂಯಾ. ತನ್ನನ್ನ ಹೆಚ್ಚಿಸಿಕೊಂಡು ಮಿತಿ ಮೀರಿ ಗರ್ವಪಟ್ಟು ಅಹಂಕಾರ ಪಟ್ಟು ಆಮೇಲೆ ಹೆಂಗಿರ್ತೈತೆ ಆಂಟಿಕ್ರೈಸ್ಟ್ ಹೆಂಗಿರ್ತಾನೆ? ಆಂಟಿಕ್ರೈಸ್ಟ್ ಗೌರ್ಮೆಂಟ್ ಹೆಂಗಿರ್ತೈತೆ? ತನ್ನನ್ನೇ ತಾನೇ ಹೆಚ್ಚಿಸಿಕೊಂಡು ಅದೇ ಹೆಂಗೆ ಮಾಡ್ತಾನಂತೆ ಆಂಟಿಕ್ರೈಸ್ಟು? ಒಳ್ಳೆ ಕಂಪ್ಲೀಟ್ ಈ ಭೂಮಿಯನ್ನೇ ಚಿರ್ತಿ ಅಂತ ಕೇಳಿದ್ರಲ್ಲ. ಚಿರ್ತಿ ಅಂದ್ರೆ ಯಾವ ಗೌರ್ಮೆಂಟು? ಚಿರ್ತಿ ಅಂದ್ರೆ ಯಾವ ಗೌರ್ಮೆಂಟು? ಇಷ್ಟು ಬೇಗ ಬರ್ತದೆ. ಗ್ರೀಕ್ ಗೌರ್ಮೆಂಟ್. ಗ್ರೀಕ್ ಗೌರ್ಮೆಂಟ್ ಮೊದಲನೇ ರಾಜ ಯಾರು? ಗ್ರೀಕ್ ಗೌರ್ಮೆಂಟ್ ಮೊದಲನೇ ರಾಜ ಯಾರು? ಅಲೆಕ್ಸಾಂಡರ್ ಏನ್ ಮಾಡ್ದ? ಈ ಪ್ರಪಂಚನ 11 ವರ್ಷದಲ್ಲಿ, ಎಷ್ಟು ವರ್ಷದಲ್ಲಿ? 3/4 ಪ್ರಪಂಚನ ಕವರ್ ಮಾಡ್ದ. ಅದೇ ರೀತಿ ಈ ಭೂಮಿಯನ್ನ 3.5 ವರ್ಷದಲ್ಲಿ ಕಂಪ್ಲೀಟ್ ಭೂಮಿಯನ್ನ ಸೈತಾನ ಅಕ್ವೇರ್ ಮಾಡ್ತಾರೆ, ಕಂಟ್ರೋಲ್ಗೆ ತಗೊಂಡು ತನ್ನ ಕಂಟ್ರೋಲ್ಗೆ ಈಸ್ಕೊಂತಾರೆ. ಆಮೇಲೆ ಹಲ್ಲೆಲೂಯಾ. 39 ಹಲ್ಲೆಲೂಯಾ. ವಾಕ್ಯ ಹೇಳ್ತಾರೆ, ಅವನು ಕೋಟಿ ಪತ್ರಗಳನ್ನು ಸಂಪಾದಿಸ್ತಾನೆ, ಕಂಪ್ಲೀಟ್ ಪ್ರಪಂಚನ ಹಿಡಿತಾನೆ, ಈ ಭೂಮಿಯನ್ನೇ ಕಂಟ್ರೋಲ್ ಮಾಡ್ತಾನೆ, ಭೂಮಿಗೆ ನಾನೇ ಮಹಾರಾಜ ಅಂತಾನೆ, ಭೂಮಿಗೆ ನಾನೇ ದೇವರಂತಾನೆ. ಎಲ್ಲಾ ದೇವರಿಗಿಂತ, ಪರಲೋಕದ ದೇವರಿಗಿಂತ, ತನ್ನನ್ನ ಯೇಸು ಕ್ರಿಸ್ತನಿಗಿಂತ ತನ್ನನ್ನ ಹೆಚ್ಚಿಸಿಕೊಂಡು ನಾನೇ ಜೀಸಸ್ ಅಂತ ಹೇಳ್ತಾನೆ. 3.5 ವರ್ಷ ಏನಂತಾನೆ? ನಾನೇ ಜೀಸಸ್, ಐ ಆಮ್ ಎ ಕ್ರೈಸ್ಟ್. ಯಹೂದರು ಕೂಡ ಅವನನ್ನ ನಂಬಿಡ್ತಾರೆ, ಇಸ್ರಾಯೇಲ್ ಕೂಡ ಅವನನ್ನ ನಂಬಿಡ್ತಾರೆ. ನಂಬಿಟ್ಟು ಅವನನ್ನ ನಾನೇ ಕ್ರೈಸ್ಟ್ ಅಂತ ಹೇಳಿದ ತಕ್ಷಣ ಹೌದು ನಿಜ. ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟ ನೋಡು, ಎಂತೆಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟ ನೋಡು, ಎಷ್ಟು ಜೀವನ ಸಮಸ್ಯೆನ ಸಾಲ್ವ್ ಮಾಡ್ಬಿಟ್ಟ ನೋಡು ಅಂತ ಹೇಳ್ಬಿಟ್ಟು ಕಂಪ್ಲೀಟ್ಲಿ ಕಂಟ್ರೋಲ್ಗೆ ತಗೊಂಡ. ಬನ್ನಿ 2 ಥೆಸಲೋನಿಕ 2ನೇ ಅಧ್ಯಾಯ 4-9, 2 ಥೆಸಲೋನಿಕ 4 अध्याय 2 ಥೆಸಲೋನಿಕ 2 अध्याय 4-9 ವಚನ, 2 ಥೆಸಲೋನಿಕ 2ನೇ ಅಧ್ಯಾಯ 4-9 ವಚನ. ಹೌದು
ಹಾ ಯಾವುದು ಪೂಜೆ ಹೊಂದುತ್ತದೋ ಹ್ಮ್. ಎಲ್ಲ ನಾಶನಕ್ಕೆ ಅಧೀನವಾದ ಆ ಪುರುಷನು ಎದುರಿಸಿ ಅದಕ್ಕಿಂತ ಮೇಲಾಗಿ ತನ್ನನ್ನೇ ಹೆಚ್ಚಿಸಿಕೊಂಡು ನಾನು ದೇವರೆಂದು ತಿಳಿದುಕೊಂಡು ದೇವ ಗರ್ಭಗುಡಿಯಲ್ಲೇ ಕುಳಿತುಕೊಳ್ಳುತ್ತಾನೆ. ಎಲ್ಲಿ ಕೂತ್ಕೊಂತಾರಂತೆ? ಎಲ್ಲಿ? ಎರುಸಲೇಮಿನಲ್ಲಿ ದೇವಾಲಯ ಕಟ್ಟಿರ್ತಾರೆ, ಹೋಗುತ್ತಿರೋ ಈಗ ದೇವಾಲಯ ಇಲ್ಲ. ಆ ದೇವಾಲಯದಲ್ಲಿ ಹೋಗಿ ನಾನೇ ದೇವರು, ನಾನೇ ಕ್ರೈಸ್ಟ್, ಮೆಸ್ಸಿಯ ಬರ್ತಾನಂತ ಹೇಳಿದಲ್ಲ, ನಾನೇ ಆ ಮೆಸ್ಸಿಯ ಅಂತಾನಂತೆ, ನಾನೇ ದೇವರು ಅಂತಾನಂತೆ. ಅದೇ ತರ ಅವರು ಕೂಡ ಅವನನ್ನ 3.5 ವರ್ಷ ನಂಬ್ತಾರೆ. 3.5 ವರ್ಷ ಅವನನ್ನ ಫ್ರೀಯಾಗಿ ಬಿಟ್ಕೊಂತಾರೆ. 3.5 ವರ್ಷ ಆದ್ಮೇಲೆ ಅವನ ಮೇಲೆ ಅವನಿಗೆ ಡೌಟ್ ಬರ್ತದೆ. ಅವನಿಗೆ 3.5 ವರ್ಷ ಆದ್ಮೇಲೆ ಅವನನ್ನ ದ್ವೇಷಿಸೋಕೆ ಸ್ಟಾರ್ಟ್ ಮಾಡ್ತಾರೆ ದೇವರ ಮಕ್ಕಳಾಗಿರೋ ಇಸ್ರಾಯೇಲ್. ಆಮೇಲೆ ತನ್ನನ್ನು ಹೆಚ್ಚಿಸಿಕೊಂಡು, ತನ್ನನ್ನು ಗರ್ವಪಟ್ಟು, ಆಂಟಿ ಕ್ರೈಸ್ಟ್ ಹೇಗಿರ್ತದೆ, ಆಂಟಿ ಕ್ರೈಸ್ಟ್ ಗೌರ್ಮೆಂಟ್ ಹೇಗಿರ್ತದೆ ಆ ಟೈಮಲ್ಲಿ, 1 ವರ್ಲ್ಡ್, 1 ಕರೆನ್ಸಿ, 1 ಲ್ಯಾಂಗ್ವೇಜ್, 1 ಗೌರ್ಮೆಂಟ್, 1 ಆರ್ಮಿ, ಎಲ್ಲ ಒಂದೇ ಸರ್ಕಾರ, ಒಂದೇ ಭಾಷೆ, ಒಂದೇ ಕರೆನ್ಸಿ, ಎಲ್ಲ ಒಂದೇ ದುಡ್ಡು, ಪ್ರತಿಯೊಂದು ಒಂದೇ ಇರ್ತೈತೆ. ಇಂಡಿಯಾ ಫುಲ್ಲು, ವರ್ಲ್ಡ್ ವೈಸ್. ಆಮೇಲೆ ಕಂಟಿನ್ಯೂ ಮಾಡಿ. ನಾನು ನಿಮ್ಮ ಸಂಗಡ ಇದ್ದಾಗ ಈ ಸಂಗತಿಗಳನ್ನು ಹೇಳಿದ್ದು ಜ್ಞಾಪಕವಿಲ್ಲವೋ? ಇದಲ್ಲದೆ ಆ ಮನುಷ್ಯನು ನೇಮಕವಾದ ಸಮಯದಲ್ಲಿ ಹೊರತು ಬಯಲಿಗೆ ಬರುವುದಕ್ಕೆ ಏನು ಅಡ್ಡಿ ಮಾಡುವುದು? ಏನಂತೆ ಅವನು ಕ್ರಿಸ್ತನಿಗೆ ಯಾವಾಗಂತೆ ಕರೆಕ್ಟ್ ಟೈಮ್ ಬರ್ತಾನೆ. ಅವನಿಗೆ ಅಡ್ಡ ಆಗ್ತಾರೆ. ಯಾರು ಅಡ್ಡ ಆಗ್ತಾ ಇದ್ದಾರೆ? ಯಾರು ಅಡ್ಡಿ ಮಾಡ್ತಾ ಇದ್ದಾರೆ? ಪರಿಶುದ್ಧ ಆತ್ಮ, ಸಭೆ ಇರೋ ತನಕ ಅವನು ಬರಕ್ಕಾಗಲ್ಲ. ಸಭೆ ಅಂದ್ರೆ ವಿಶ್ವಾಸಿ, ಒಳ್ಳೆ ವಿಶ್ವಾಸಿ ಇರೋ ತನಕ, ದೇವರ ಮಕ್ಕಳಿರೋ ತನಕ ಅವನು ಬರಕ್ಕಾಗಲ್ಲ. ದೇವರ ಮಕ್ಕಳು ಎತ್ತಲ್ಪಟ್ಟ ಮೇಲೆ ಕ್ರಿಸ್ತು ವಿರೋಧಿ ಬರ್ತಾನೆ ಅಂತ ಅದರ ಅರ್ಥ. ಸಭೆ ಎತ್ತಲ್ಪಟ್ಟ ಮೇಲೆ ಅವನು ಬರ್ತಾನೆ. ಸಭೆ ಇರೋವರೆಗೂ ಅವನು ಬರಕ್ಕಾಗಲ್ಲ. ಆಮೇಲೆ ಈಗ ಕೂಡ ಕ್ರಿಸ್ತು ವಿರೋಧಿ ಆತ್ಮ, ಕ್ರಿಸ್ತು ವಿರೋಧಿ ಕಾರ್ಯಗಳು ಲೋಕದಲ್ಲಿ ದೇವರಿಗೆ, ದೇವರ ಮಕ್ಕಳಿಗೆ, ದೇವರ ರಾಜ್ಯಕ್ಕೆ, ಸಭೆಗಳಿಗೆ, ಸೇವೆಗಳಿಗೆ ವಿರುದ್ಧವಾಗಿ ಜರುಗುತ್ತಾ ಇದೆ. ಆಮೇಲೆ ಕ್ರಿಸ್ತು ವಿರೋಧಿ ಕಾರ್ಯಗಳು, ಕ್ರಿಸ್ತು ವಿರೋಧಿ ಆತ್ಮಗಳು ಓಪನ್ ಕೆಲಸ ಮಾಡ್ತಾರ, ಇಂಡೈರೆಕ್ಟ್ ಕೆಲಸ ನಡೀತಾ ಇದೆ ಅವರಲ್ಲಿ. ಆಮೇಲೆ ಗುಪ್ತವಾಗಿ ಮರೆಯಾಗಿರ್ತಾರೆ. ಯಾವಾಗ ಅವನು ಓಪನ್ ಆಗಿ ಬರ್ತಾನೆ ಅಂದ್ರೆ ಸಭೆ ಎತ್ತಲ್ಪಟ್ಟ ಮೇಲೆ. ಅಡ್ಡ ಮಾಡ್ತಾರೋದು ಯಾವುದು ಹೇಳ್ಬೇಕು? ಹೇಳಿದ್ನಲ್ಲ ನಾನೇ, ಸಭೆ, ಪರಿಶುದ್ಧಾತ್ಮ, ಇವರಿಬ್ರು ಇರೋದ್ರಿಂದ ಅವನಿಗೆ ಬರೋದಕ್ಕಾಗಲಿ, ಕಾರ್ಯಗಳು ಮಾಡೋದಕ್ಕಾಗಲಿ ಆಗ್ತಾ ಇಲ್ಲ. ಕಂಟಿನ್ಯೂ ಮಾಡಿ. ಅವನು ತೆಗೆದು ಬಿಡಲ್ಪಟ್ಟ ಕೂಡಲೇ ಸ್ವರೂಪನು ಕಾಣಬರುವನು. ಅಧರ್ಮ ಸ್ವರೂಪನಂದ್ರೆ ಆಂಟಿಕ್ರೈಸ್ಟ್, ಕ್ರಿಸ್ತು ವಿರೋಧಿ. ಧರ್ಮ ಅಲ್ಲ, ಅಧರ್ಮ ಸ್ವರೂಪನು, ಕ್ರಿಸ್ತು ವಿರೋಧಿ. ಮಾತಿನಿಂದ ಅರ್ಮೆಗದೊಂದು ಯುದ್ಧದಲ್ಲಿ, ಅರ್ಮೆಗದೊಂದು ವಾರದಲ್ಲಿ, ಅರ್ಮೆಗದೊಂದು ಮೈದಾನದಲ್ಲಿ ತನ್ನ ಬಾಯಿ ಉಸಿರಿನಿಂದ, ತನ್ನ ಬಾಯಿಯಲ್ಲಿ ಬರುವ ವಾಕ್ಯ ಎಂಬ ಕತ್ತಿಯಿಂದ ಅವನನ್ನು ಕೊಂದು ಬಿಡ್ತಾನೆ, ಅವನನ್ನು ಸೋಲಿಸಿಬಿಡ್ತಾನೆ. ಕ್ರೈಸ್ತವ ಇದು ಕ್ರಿಸ್ತು ವಿರೋಧಿ ಗೌರ್ಮೆಂಟ್, ಕ್ರಿಸ್ತು ವಿರೋಧಿ ಆತ್ಮ, ಕ್ರಿಸ್ತು ವಿರೋಧಿ ಎಲ್ಲಿಂದ ಬರ್ತಾನೆ, ಕ್ರಿಸ್ತು ವಿರೋಧಿ ಹೇಗಿರ್ತಾನೆ, ಅವನ ಕಾರ್ಯಗಳೇನು, ಅವನ ಗೌರ್ಮೆಂಟ್ ಹೇಗಿರ್ತದೆ, ಇದು ಸ್ವಲ್ಪ ವಿವರಣೆ. ಇದು ನಾವು ಹಂಗೆ ಕಂಟಿನ್ಯೂ ಮಾಡೋಣ. ಬರೋವಾಗ ಅಲ್ಲಿ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬಗಳನ್ನ ಕಾಯಿ, ಕರ್ತನಾದ ಯೇಸು ಕ್ರಿಸ್ತನು ಬೇಗ ಬರ್ತಾನೆ. ಮಾತನಾಡ ನನ್ನ ಮನವಿ ಕರ್ತನನ್ನು ನನ್ನ ಸಭೆಯಲ್ಲಿ ಕೀರ್ತಿಸಲಿ. ನನ್ನ ಮನವಿ ಕರ್ತನನ್ನು
ಆತನು ಮಾಡಿದ ಉಪಕಾರವನ್ನು ಒಂದನ್ನು ಮರೆಯಲು